Hi guys, welcome back to my YouTube channel Ishwara's Vlogs. ಗೈಸ್ ಇಂಟ್ರೋ ವಿಡಿಯೋ ಸಾಂಗ್ಸ್ ಯಾವ ಥರ ಇತ್ತು ಅಂತ ಹೇಳ್ಬಿಟ್ಟು ಕಮೆಂಟ್ಸ್ನಲ್ಲಿ ಕಮೆಂಟ್ ಮಾಡಿ. ನಾವು ಹೊಸ್ದಾಗಿ ಏನೋ ಟ್ರೈ ಮಾಡಿದ್ದೀವಿ, ಸೊ ಹೇಗಿತ್ತು ಅಂತ ನೀವು ಸಹ ತಿಳಿಸಿದ್ರೆ ನಮಗೂ ಸಹ ತುಂಬಾನೇ ಖುಷಿ ಆಗುತ್ತೆ. ಸೊ ಸ್ಕಿನ್ ಕೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕಿನ್ ಕೇರ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಸ್ಕಿನ್ ಅಲ್ಲಿ ಡ್ಯಾಮೇಜಸ್ ತುಂಬಾ ಆಗ್ಬಿಟ್ಟಿತ್ತು, ಯಾಕಂದ್ರೆ ಮೇಕಪ್ ಶೂಟ್ಸ್ ಅದು ಇದು ಮಾಡ್ತಾ ಇರ್ತೀನಲ್ವಾ. ಸೊ ಹಂಗಾಗಿ ಅದನ್ನೆಲ್ಲ ನೀಟಾಗಿ ಕವರ್ ಮಾಡಬೇಕು. ಹಾಗೆ ನಮ್ಮ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರ್ಬೇಕು. ಅಂದ್ರೆ ನಾನು ಆಲ್ರೆಡಿ ಎಲ್ಲಾ ವ್ಲಾಗಲ್ಲೂ ಹೇಳ್ತೀನಿ, ಸ್ಕಿನ್ ಕೇರ್ ಈಸ್ ಮಸ್ಟ್. ಗೈಸ್ ನಾನು ಇವಾಗ ಏನ್ ಕ್ರೀಮ್ನ ಅಪ್ಲೈ ಮಾಡಿದ್ದೀನಿ, ಸೊ ಅದು ಒಂದು 15 ಮಿನಿಟ್ಸ್ ಚೆನ್ನಾಗಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗಲಿ. ಸೊ ಅಲ್ಲಿವರೆಗೂ ನನ್ನ ಕೆಲಸಗಳೇನೇನಿರುತ್ತೋ ಅದನ್ನೆಲ್ಲ ಮುಗಿಸ್ಕೊಂತೀನಿ. ಆ್ಯಂಡ್ ಲಿಪ್ ಕೇರ್ ಸಹ ಲಿಪ್ ಮಾಯಿಶ್ಚರೈಸ್ ಮಾಡುತ್ತೆ ಅಂತ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ಇಷ್ಟೇ ನನ್ನ ಮಾರ್ನಿಂಗ್ ಸ್ಕಿನ್ ಕೇರ್ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗಂತೂ ಈ 2026 ಬಂದಾಗಿಂದ ಒಂದು ಮ್ಯಾನಿಫೆಸ್ಟ್ ಥರ ಮಾಡ್ತಾ ಇದ್ದೀನಿ. ನನ್ಗೆ ಏನೇನು ಮನ್ಸಿಗೆ ಅನಿಸುತ್ತೋ ಅಥವಾ ಈ ಮಂತಲ್ಲಿ ನನಗೆ ಏನು ತಗೊಳ್ಬೇಕು ಅನ್ಸುತ್ತೋ ಅಥವಾ ಏನಾದರೂ ಬೇಕು ಅನ್ಸುತ್ತೋ, ಸೊ ಅದನ್ನೆಲ್ಲ ಮ್ಯಾನಿಫೆಸ್ಟ್ ಮಾಡ್ತೀನಿ. ಮ್ಯಾನಿಫೆಸ್ಟ್ ಮಾಡ್ಬಿಟ್ಟು ಈ ಥರ ಬರ್ದ್ಬಿಟ್ಟು ಎಲ್ಲ ಒಂದು ಡೈರಿಲಿ ಇಟ್ಕೊಳ್ತೀನಿ ಫ್ರೀ ಟೈಮಲ್ಲಿ. ಸೊ ಈ ಮ್ಯಾನಿಫೆಸ್ಟ್ ಏನಿದೆ, ಸೊ ಇದು ನನಗೆ ವರ್ಕ್ ಆಗಿದೆ. ಸೊ ನೋಡೋಣ, ಇದೇ ಥರ ಟ್ರೈ ಮಾಡ್ತೀನಿ. ಆ್ಯಂಡ್ ಫೈನಲ್ ರಿಸಲ್ಟ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಸ್ಟಾರ್ಟ್ ಮಾಡ್ತಾ ಇದೀವಿ. ನೈಟ್ ಏನೇನು ಮಾಡ್ತೀವಿ, ಏನೇನು ಊಟ ಮಾಡ್ತೀವಿ, ಏನೇನು ತಿಂಡಿ ತಿಂತೀವಿ ಎಲ್ಲ ಹೇಳ್ತೀನಿ. ನೈಟ್ ಇನ್ ಮೈ ಲೈಫಲ್ಲಿ. ನಾನು ಡೇ ಇನ್ ಮೈ ಲೈಫ್ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರು ನೈಟ್ ಇನ್ ಮೈ ಲೈಫ್ ಮಾಡಿ ನೈಟ್ ಇನ್ ಮೈ ಲೈಫ್ ಮಾಡಬೇಕು ಅಂತ ಹೇಳ್ತಾರೆ. ಹ್ಮ್. ಸೊ ಮಾಡಿ ನಮ್ಮ ಬ್ಲಾಗಲ್ಲಿ ಸ್ವಲ್ಪ ಮೈಕ್ ಚೆಕಪ್ ಹಲೋ 1 2 3 ವರ್ಕ್ ಆಗ್ತೈತೆ. ಸರಿ. ಇವಾಗ ನೈಟ್ ಇನ್ ಏನಾದ್ರು ನಾನು ಅದೇ ನೈಟ್ ಇನ್ ಮೈ ಲೈಫ್ ಸ್ಟಾರ್ಟ್ ಮಾಡಿದ್ಮೇಲೆ ಇವಾಗ ಇಲ್ಲಿ ಕೇಳಿಸ್ಕೊ, ಇಲ್ಲಿ 0 ಸಬ್ಸ್ಕ್ರೈಬರ್ ಇಂದ 1400 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಏನ್ ಅನಿಸ್ತಿದೆ ಸಂತೋಷ್ ಅವರೇ ನಿಮ್ಮ ಹೆಂಡತಿ ಬೆಳವಣಿಗೆ ನೋಡಿ? ಭಾಳ ಖುಷಿ ಆಗ್ತದೆ. ಹಾ ಯಜ್ಞಾಳಿ ಕ್ರಾಸಲ್ಲಿ ಸನ್ಮಾನ ಇಟ್ಕೊಂಡಿದೀವಿ. ಶಾಲು ಹಾರ ಎಲ್ಲ ತಂದು. ಗೈಸ್, ಚಿಕ್ಕದ್ರಿಂದಲೇ ದೊಡ್ಡದಾಗೋದು. ಸೊ ಕಾನ್ಫಿಡೆನ್ಸ್ ನ ಕಳ್ಕೊಂಬಾರ್ದು. ಹೌದೌದು. ಏನೋ ಗೊತ್ತಿಲ್ಲ, ವೆದರ್ಗೆ ಈ ತರ ಆಗ್ತಿದ್ಯೋ ಅಥವಾ ನನ್ನ ಇಯರ್ಸ್ಗೆ ಏನಾದರೂ ಆಗ್ಬಿಟ್ಟಿದ್ಯೋ ಅಥವಾ ಹಾರ್ಮೋನ್ ಇಂಬ್ಯಾಲೆನ್ಸ್ ಏನಾದರೂ ಆಗಿದೆಯೋ ಗೊತ್ತಿಲ್ಲ. ಬಟ್ ಇಯರ್ ಫಾಲ್ ಅಂತೂ ಸಿಕ್ಕಾಬಟ್ಟೆ ಆಗ್ತಿದೆ. ಸೊ ಈ ವೆದರ್ಗೆ ಅಂತ ನಾನು ಅನ್ಕೊಳ್ತೀನಿ, ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಯಾರಿಗಾದ್ರೂ ಹೋಮ್ ರೆಮಿಡಿ ಆಯಿಲ್ಸ್ ಗೊತ್ತಿದ್ರೆ ನನಗೆ ಕಮೆಂಟ್ಸ್ ಚಾನಲಿ ಕಮೆಂಟ್ ಮಾಡಿ, ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಇವಾಗ ಆಯಿಲ್ ಅಪ್ಲೈ ಮಾಡಿದೆ ಅಲ್ವಾ, ಸೊ ಅದು ಯಾವ ಆಯಿಲ್ ನಿಮಗೂ ಸಹ ಬೇಕು ಅಂದ್ರೆ ನಂಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಯಾವ ಆಯಿಲ್ ಅಂತ ಹೇಳ್ತೀನಿ. ಹಾಗೆ ಅದನ್ನ ಮಾಡೋದು ಸಹ ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವಾಗ 1 ಅವರ್ ಆಯಿತು ನಾನು ಆಯಿಲ್ನ ಅಪ್ಲೈ ಮಾಡಿ. ಸೊ ಹಂಗಾಗಿ ಇವಾಗ ಏರ್ ವಾಶ್ ಮಾಡಿಕೊಂಡು ಬಂದೆ, ಲೈಕ್ ಸ್ನಾನ ಮಾಡಿಕೊಂಡು ಬಂದೆ. ಯಾಕಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ನಮ್ಮ ರಾಯರ ಪೂಜೆ ಮಾಡಬೇಕು. ಇವಾಗ ಬಾಗಿಲಿಗೆಲ್ಲ ರಂಗೋಲಿ ಹಾಕಿ ಕುಂಕುಮ ಇಡೋಣ ಅಂತ ಹೇಳ್ಬಿಟ್ಟು ಇಡ್ತಾ ಇದ್ದೀನಿ. ಗೈಸ್, ನಾನು ನಿಮ್ಮ ಜೊತೆ ಒಂದು ವಿಷಯನ ಶೇರ್ ಮಾಡ್ಕೋಬೇಕು. ಸೊ ಡೌಟ್ ಅಂತಲೇ ತಿಳ್ಕೊಳ್ಳಿ. ನನಗೆ ಇರೋ ಸಬ್ಸ್ಕ್ರೈಬರ್ ಬಂದು 1400 ಸಬ್ಸ್ಕ್ರೈಬರ್ ಇದ್ದಾರೆ ಇವಾಗ ಪ್ರೆಸೆಂಟು. ಸೊ ನೋಟಿಫಿಕೇಶನ್ ಆನ್ ಆಗಿದೆಯೋ ಅಂದರೆ ಆನ್ ಮಾಡ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಸೊ ನನಗೆ ಅಷ್ಟು ವ್ಯೂಸ್ ಆಗ್ತಾ ಇಲ್ಲ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, ನಿಮ್ಗೇನಾದರೂ ನಿಮ್ಮ ಮೊಬೈಲಲ್ಲಿ ಯಶ್ವರಸ್ ವ್ಲಾಗ್ಸ್ ಅಂತ ಟೈಪ್ ಮಾಡಿ, ಅಲ್ಲಿ ನೋಟಿಫಿಕೇಶನ್ ಹೋಗ್ಬಿಟ್ಟು ಆಲ್ ಅಂತ ಇರುತ್ತಲ್ಲ, ಸೊ ಅದನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಥರ ವ್ಲಾಗ್ ಅಪ್ಲೋಡ್ ಮಾಡಿದ್ರು ನಿಮಗೆ ಬರುತ್ತೆ. ನೀವು ಫ್ರೀ ಇದ್ದಾಗ ನೋಡ್ಬೋದು. ಏನು ಅವಾಗಲೇ ನೋಡ್ಬೇಕನ್ನೋದೇನಿಲ್ಲ ನನ್ನ ವ್ಲಾಗ್ನ. ನಿಮಗೆ ಯಾವಾಗ ಫ್ರೀ ಅನಿಸುತ್ತೆ ಮತ್ತು ನನ್ನ ವ್ಲಾಗ್ನ ನಿಮಗೆ ಯಾವಾಗ ನೋಡ್ಬೇಕನ್ಸುತ್ತೆ, ಸೊ ನೀವು ಅವಾಗ ನೋಡ್ಬೋದು. ಆ್ಯಂಡ್ ಇವಾಗ ದೇವ್ರ ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡಿ ನಾನು ಜಾಸ್ತಿ ಮನುಷ್ಯರ ಹತ್ರ, ಲೈಕ್ ಮನುಷ್ಯರು ಇರ್ತಾರಲ್ಲ, ಸೊ ಅವ್ರ ಹತ್ರ ಕನೆಕ್ಟ್ ಆಗ್ತೀನೋ ಇಲ್ವೋ ಗೊತ್ತಿಲ್ಲ. ಬಟ್ ದೇವ್ರ ಹತ್ರ ಅಂತೂ ಚೆನ್ನಾಗಿ ಕನೆಕ್ಟ್ ಆಗ್ತೀನಿ. ನಾನು ರಾಯರ ಹತ್ರ ಮಾತಾಡ್ತೀನಿ. ಅಂದರೆ ದೇವ್ರ ಹತ್ರ ಮಾತಾಡೋದು ಒಂಥರ ಚೆನ್ನಾಗಿರುತ್ತೆ ಮತ್ತು ನಮ್ಮ ಮನಸ್ಸಿಗೆ ನೆಮ್ಮದಿ. ಯಾಕಂದರೆ ಅವ್ರು ಆ ಕಡೆಯಿಂದ ಏನೂ ರಿಪ್ಲೈ ಕೊಡಲ್ಲ. ಬಟ್ ನಾವು ಈ ಕಡೆಯಿಂದ ನಮ್ಗೇನು ಬೇಕೋ ಅದನ್ನ ದೇವ್ರಿಗೆ ಬೈಬೋದು, ದೇವ್ರ ಹತ್ರನೇ ಬೇಡ್ಕೊಳ್ಬೋದು, ದೇವ್ರ ಹತ್ರನೇ ಖುಷಿನ ಹೇಳ್ಕೊಳ್ಬೋದು ಅಲ್ವಾ. ಸೊ ಹಂಗಾಗಿ ಜಾಸ್ತಿ ನಾನು ದೇವ್ರ ಹತ್ರ ಕನೆಕ್ಟ್ ಆಗ್ತೀನಿ. ನಂತರ ಯಾರ್ಯಾರೆಲ್ಲ ಇದ್ದೀರಾ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ. ನಿಮಗೆಲ್ಲ ಕೆಲಸ ಮಾಡಿ ನೀವು ನೋಡ್ದಂಗೆ ಒಂದು ಒಳ್ಳೆ ನಿದ್ದೆ ಆಯಿತು. ಇವಾಗ ಒಂದು ಪಾರ್ಸೆಲ್ ಬಂದಿದೆ, ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು. ಸೊ ಏನು ಅಂತ ಎಲ್ಲರಿಗೂ ಅನ್ನಿಸ್ತಾ ಇರ್ಬೋದು, ನಾನು ತುಂಬ ದಿನದಿಂದ ಅಂದ್ಕೊತಿದ್ದೆ ಡಿಜಿಟೆಕ್ ಮೈಕು. ಗೈಸ್, ನಾನು ವ್ಲಾಗಿಂಗ್ ಮಾಡಬೇಕಾದ್ರೆ ನಾನು ತುಂಬ ಶೈ ಆಗ್ತಿದೆ. ಅಂದರೆ ಜಾಸ್ತಿ ಜನ ಎಲ್ಲಾದರೂ ಪಬ್ಲಿಕಲ್ಲಿ ಹೋಗ್ಬಿಟ್ರೆ ನನಗೆ ವ್ಲಾಗ್ ಮಾಡೋಕ್ಕೆ ಒಂಥರ ಅನ್ನಿಸ್ತಿರೋದು. ಎಲ್ಲೋ ನಿಂತ್ಕೊಂಡು ಮಾತಾಡಿದ್ರು ಅಂದರೆ ಸ್ವಲ್ಪ ಹಂಗೆ ಸೈಲೆಂಟಾಗಿ ಮಾತಾಡಿದ್ರು ನೀಟಾಗಿ ಕೇಳಿಸುತ್ತೆ ಸೌಂಡು. ಆ್ಯಂಡ್ ಪಬ್ಲಿಕಲ್ಲೆಲ್ಲ ಜೋರಾಗಿ ಮಾತಾಡೋಕ್ಕಾಗಲ್ಲ ಅಲ್ವಾ. ಸೊ ಹಂಗಾಗ್ಬಿಟ್ಟು ಈ ಮೈಕ್ನ ತೊಗೊಂಡೆ. ಈ ಥರ ಇದೆ ಗೈಸ್, ಡಿಜಿಟೆಕ್ ನೋಡಿ. ಡಿಜಿಟೆಕ್ ನೋಡೋಣ ವಾಯ್ಸಲ್ಲಿ ಯಾವ ಥರ ಬರುತ್ತೆ ಏನು ಅನ್ನೋದೆಲ್ಲ ಇವಾಗ ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ. ಇದು ಮ್ಯಾಗ್ನೆಟ್ ಅನಿಸುತ್ತೆ. ಎಸ್ ನೋಡಿ, ಟಕ್
ಯಾಕಂತ ಯಾತ್ಕೊಂತಿದ್ದೆ ಇವಾಗ ಸೊ ಇಲ್ಲಿಗೆ ಹಾಕೋಣ. ಗೈಸ್ ಇಲ್ಲಿ ಫಸ್ಟ್ ಆನ್ ಮಾಡಬೇಕು ಗೈಸ್. ಇಲ್ಲಿ ಯೆಲ್ಲೋ ಕಲರ್ ಬಟನ್ ಕಾಣಿಸ್ತಾ ಇತ್ತಲ್ಲ, ಇಲ್ಲಿ ಆನ್ ಮಾಡಬೇಕು. ನೋಡಿ ಇವಾಗ ಆನ್ ಆಗ್ತಿದೆ, ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಕನೆಕ್ಟ್ ಮಾಡಬೇಕು. ಇವಾಗ ಕನೆಕ್ಟ್ ಮಾಡ್ತೀನಿ ಐಫೋನ್ಗೆ. ಮಾಮೂಲಿ ನಾವು ಚಾರ್ಜ್ ಹಾಕ್ತೀವಲ್ಲ, ಕನೆಕ್ಟ್ ಹೋಗಿ ನೋಡಿ. ಇವಾಗ ಕನೆಕ್ಟ್ ಆದ ತಕ್ಷಣ ಆನ್ ಆಗಿರೋ ಸಿಂಬಲು ಸಹ ಇಲ್ಲಿ ತೋರಿಸ್ತಾ ಇದೆ. ನೋಡಿ. ಅಂದರೆ ಇದು ನಾನು ಮೈಕ್ನ ಆನ್ ಮಾಡಿದ್ದು. ಓಕೆ, ಇವಾಗ ಯಾವ ಥರ ಬರ್ತಿದೆ ಗೊತ್ತಿಲ್ಲ. ಆಲ್ರೆಡಿ ವಾಯ್ಸ್ ಬರ್ತಿದೆ ಅಂತ ಅನ್ಕೊತೀನಿ. ಗೈಸ್ ಇನ್ನು ಮುಂದೆ ಎಲ್ಲಾದರೂ ಹೋದರೆ ಇದರಲ್ಲೇ ಸಹ ವ್ಲಾಗ್ನ ಮಾಡ್ತೀನಿ. ಇದನ್ನ ಹಾಕೊಂಡು ವ್ಲಾಗ್ ಮಾಡ್ತೀನಿ. ಯಾಕಂದರೆ ನಿಜ ನನಗೂ ಪರ್ಸ್ನಲಿ ಇಷ್ಟ ಆಯಿತು. ಸೊ ನಂದು ಹಳೇದು ಒಂದು ಇತ್ತಲ್ಲ ಮೈಕು, ಅದು ಕೂಡ ಚೆನ್ನಾಗಿತ್ತು. ಬಟ್ ಏನಂತಂದರೆ ಅದರಲ್ಲಿ ವಾಯ್ಸ್ ಅಷ್ಟೊಂದು ಎನ್ಹಾನ್ಸ್ ಆಗ್ತಿಲ್ಲ. ಸೊ ಹಂಗಾಗ್ಬಿಟ್ಟು ಚೇಂಜ್ ಮಾಡಿದೆ ಅಷ್ಟೇ. ನಾನು ನಿಮ್ಗೆ ಆವಾಗಲೇ ತೋರಿಸ್ದಂಗೆ ಒಂದು ಕನೆಕ್ಟರ್ನ ಕೊಟ್ಟಿರ್ತಾರೆ, ಅದನ್ನು ಕನೆಕ್ಟ್ ಮಾಡ್ಕೊಬೇಕು ಫೋನ್ಗೆ. ಕನೆಕ್ಟ್ ಮಾಡ್ಕೊಂಡಾದ್ಮೇಲೆ ನಾವು ಮೈಕ್ನ ಈ ಯೆಲ್ಲೋ ಕಲರ್ ಇದೆ ಅಲ್ವಾ, ಈ ಯೆಲ್ಲೋ ಕಲರ್ ಸಿಂಬಲ್ ಕಾಣಿಸ್ತಿದೆ ಅಂತ ಅನ್ಕೋತೀವಿ. ಅಲ್ಲಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಸೊ ಇಲ್ಲಿ ಆನ್ ಆಗುತ್ತೆ. ನಮಗೆ ಸಿಂಬಲ್ ಕಾಣಿಸುತ್ತೆ, ಇಲ್ಲಿ ಬ್ಲೂ ಕಲರ್ ಮಾರ್ಕ್ ಕಾಣಿಸುತ್ತೆ. ಸೊ ಅವಾಗ ನಮಗೆ ಮೈಕ್ ಆನ್ ಆಗಿದೆ ಅಂತ ಗೊತ್ತಾಗುತ್ತೆ. ಸೊ ಆಲ್ರೆಡಿ ನೀವೆಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಅನ್ಕೊತೀನಿ. ಯಾರೆಲ್ಲ ಯೂಸ್ ಮಾಡಿಲ್ಲ, ಹೊಸದಾಗಿ ತೊಗೊತಾ ಇದ್ರೆ, ಸೊ ನಾನು ಅವ್ರಿಗೆ ಹೇಳ್ತಿರೋದು. ಆಲ್ರೆಡಿ ನಾನು ಯೂಸ್ ಮಾಡಿರೋರಿಗೆ ಹೇಳ್ತಾ ಇಲ್ಲ. ಹೊರಗಡೆ ಬೈಕ್ ಕಾರ್ ಸೌಂಡ್ ಎಲ್ಲ ಆಗ್ತಿರುತ್ತಲ್ವ, ಸೊ ಅದನ್ನೆಲ್ಲ ಯಾವ ಥರ ಅಂದರೆ ಸ್ವಲ್ಪ ಕೇಳಿಸ್ದಂಗೆ ನಮ್ಮ ವಾಯ್ಸ್ ಮಾತ್ರ ಆ ವಿಡಿಯೋಗೆ ಅಂದರೆ ನಮ್ಮ ವ್ಲಾಗಿಗೆ ಯಾವ ಥರ ಪರ್ಫಾರ್ಮೆನ್ಸ್ ಕೊಡುತ್ತೆ ಅನ್ನೋದು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನೀವು ನೋಡ್ಬೋದು. ಸೊ ಯಾಕಂತಂದರೆ ಇಲ್ಲಿ ಫುಲ್ ಸೈಲೆಂಟ್ ಆಗಿದೆ ಆ್ಯಂಡ್ ನನ್ನ ವಾಯ್ಸ್ ತುಂಬ ಚೆನ್ನಾಗಿ ಕೇಳಿಸ್ತಿದೆ ಅಂತ ನಾನು ಅನ್ಕೊತಾ ಇದ್ದೀನಿ. ಗೊತ್ತಿಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ಈ ಮೈಕಲ್ಲಿ. ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಏನೇನಿದೆ ಇದರಲ್ಲಿ, ಇನ್ನೂ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ಸಹ ನಾನು ಇವಾಗ ತೋರಿಸ್ಕೊಡ್ತೀನಿ. ಓಕೆನಾ? ಸೊ ಫಸ್ಟ್ ಮೈಕ್ನ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಬಿಡೋಣ. ಯಾಕಂತಂದರೆ ಇಟ್ಕೊಂಡು ಮಾತಾಡೋಕ್ಕಾಗಲ್ಲ. ಇಲ್ಲಿ ಹಾಕ್ಬಿಡೋಣ. ಅಂದರೆ ಚೆನ್ನಾಗಿ ವಾಯ್ಸ್ ಕೇಳಿಸುತ್ತೆ. ಸೊ ಎಲ್ಲರೂ ಇಲ್ಲ ಹಾಕಂತಾರೆ, ನಾನು ಇಲ್ಲ ಹಾಕೊಂಡಿದ್ದೀನಿ. ಉಲ್ಟಪಲ್ಟ ಹಾಕ್ಬಿಟ್ಟು ಮಾತಾಡೋದು. ಏನು ಗೈಸ್ ಮಾಡೋದು. ಓಕೆ ಗೈಸ್, ಈ ಬಾಕ್ಸ್ ಒಳಗಡೆ ಈ ಥರ ಒಂದು ಬಾಕ್ಸ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಏನೇನಿರುತ್ತೆ ಅಂತ ನಾನು ಇವಾಗ ನಿಮ್ಗೆ ತೋರಿಸ್ತೀನಿ. ಸೊ ನೋಡಿ, ಈ ಥರ ಒಂದಿರುತ್ತೆ, ಅಂದರೆ ಎರಡು ಕೊಟ್ಟಿರ್ತಾರೆ. ಇದು ಏನು ಅಂತಂದರೆ, ಸೊ ಈ ಥರ ಕ್ಲಿಪ್. ಓಕೆನಾ? ಇಲ್ಲಿರುತ್ತಲ್ಲ, ಸೊ ಇದ್ರ ಮೇಲೆ ಈ ಮೈಕ್ನ ಈ ಥರ ಹಿಂಗೆ ಸ್ಟಿಕ್ ಮಾಡ್ಬಿಟ್ಟು ಈ ಥರ ಮಾಡ್ಬೋದು. ಲೈಕ್ ಇವಾಗ ನಾನು ಹಾಕ್ಕೊಳ್ಬೇಕಾದ್ರೆ ಬಿದ್ದೋಯ್ತಲ್ವಾ, ಸೊ ಆ ಥರ ಏನೂ ಆಗಲ್ಲ. ಇದನ್ನ ಅದ್ರ ಮೇಲೆ ಸ್ಟಿಕ್ ಮಾಡಿಬಿಟ್ಟು ಈ ಥರ ಕ್ಲಾಪ್ ಮಾಡಿದ್ರೆ, ಈ ಥರ ಹಿಂಗೆ ಕ್ಲಿಪ್ ಮಾಡಿದ್ರೆ, ಸೊ ಕ್ಲಾಪ್ ಅಂದ್ಬಿಟ್ಟೆ, ಸಾರಿ, ಕ್ಲಿಪ್ ಮಾಡಿಬಿಟ್ರೆ ಆ್ಯಂಡ್ ಮೈಕ್ಗೆ ತುಂಬ ಪ್ರೊಟೆಕ್ಟಿವ್ ಆಗಿರುತ್ತೆ. ಅಂದರೆ ಲೈಕ್ ಅದು ಡ್ಯಾಮೇಜ್ ಆಗಲ್ಲ ಬಿದ್ದು ಅನ್ನೋದಕ್ಕೆ ಇದನ್ನು ಕೊಟ್ಟಿದ್ದಾರೆ. ಆ್ಯಂಡ್ ವ್ಲಾಗ್ ಮಾಡಬೇಕಾದ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಚಾರ್ಜರ್ ಸಹ ಕೊಟ್ಟಿದ್ದಾರೆ. ನಾನು ಈ ಮೈಕ್ನು ತೆಗೆದುಬಿಟ್ಟು ಇದ್ರೊಳಗಡೆ ಇಟ್ಟರೆ ಚಾರ್ಜ್ ಎಷ್ಟಿದೆ ಅಂತ ತೋರಿಸುತ್ತೆ. ನೋಡಿ, ಆಲ್ರೆಡಿ ತೋರಿಸಿದೆ, 97 ಇದೆ. ಮೈಕ್ ಶೋ ಆಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು ನಾವು ಮೈಕ್ ಹಾಕೋದು, ಈ ಥರ ಹಾಕೋಬೋದು ಡಿಸೈನಾಗಿ. ಬೇಕಾದ್ರೆ ಯೂಸ್ ಮಾಡ್ಕೊಬೋದು. ಇದು ಸಹ 2 ಕೊಟ್ಟಿದ್ದಾರೆ. ಹಳೆ ಐಫೋನ್ಸ್ ಇರುತ್ತೆ ಅಲ್ವಾ, ಸೊ ಅದಕ್ಕೆ ಈ ಥರ ಹಿಂಗೆ ಮೊಬೈಲ್ ಚಾರ್ಜ್ ಆಗ್ತೀವಲ್ಲ, ಸೊ ಅಲ್ಲಿ ಕನೆಕ್ಟ್ ಮಾಡೋ ಥರ ನೋಡಿ ಈ ಥರ ಕೊಟ್ಟಿದ್ದಾರೆ. ನಿಮಗೂ ಸಹ ಈ ಮೈಕ್ ಏನಾದರೂ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೊಳ್ಬೋದು. ಆ್ಯಂಡ್ ಬೇಕು ಅಂದವರು ಬೈ ಮಾಡಿ. ಇನ್ನು ಯಾವ ಥರ ವ್ಲಾಗ್ಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್. ಎಲ್ಲರೂ ನೀವು ಕಮೆಂಟ್ ಮಾಡಿದ್ರೆ ನಾನು ಡಿಫ್ರೆಂಟ್ ವ್ಲಾಗ್ಸ್ ಮಾಡ್ತೀನಿ. ಆ್ಯಂಡ್ ಇವಾಗ ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. 0 ಇಂದ 1400 ಸಬ್ಸ್ಕ್ರೈಬರಿಗೆ ಬಂದಿದ್ದೀನಿ, 1400 ಸಬ್ಸ್ಕ್ರೈಬರ್ಗೆ. ಸೊ ನಾಟ್ ಈಸಿ 1400 ಸಬ್ಸ್ಕ್ರೈಬರ್ ಮಾಡೋದು ಯೂಟ್ಯೂಬಲ್ಲಿ. ನಿಮ್ಗೆ ಆಲ್ರೆಡಿ ಗೊತ್ತು. ಬೇರೆದ್ರಲ್ಲೆಲ್ಲ ಈಸಿಯಾಗಿ ಮಾಡಿಬಿಡ್ಬೋದು, ಬಟ್ ಯೂಟ್ಯೂಬಲ್ಲಿ ಒಬ್ಬೊಬ್ರು ಸಬ್ಸ್ಕ್ರೈಬರ್ಗಳನ್ನ ಮಾಡೋದಿದೆಯಲ್ಲ, ನಾಟ್ ಈಸಿ ಗೈಸ್. ನಿಜ ತುಂಬ ಕಷ್ಟ. ಬಟ್ ಸ್ವಲ್ಪ ಟ್ರೆಂಡಲ್ಲಿರೋರಿಗೆ, ಹಾಗೆ ಆಲ್ರೆಡಿ ಕ್ಲಿಕ್ ಆಗಿರೋರಿಗೆ ಈಸಿ ಇದು. ಬಟ್ ನ್ಯೂ ವ್ಲಾಗರ್ಸ್ಗೆಲ್ಲ ತುಂಬ ಕಷ್ಟ. ಬಟ್ ಆದಷ್ಟು ಒಳ್ಳೆ ಕಂಟೆಂಟ್ ಕೊಟ್ರು ಜನ ಲೈಕ್ ಯಾವ ಥರ ಆಗಿಬಿಟ್ಟಿದ್ದಾರೆ ಅಂದರೆ, ಬಟ್ ಕೆಲವೊಬ್ಬರು, ಎಲ್ಲರಿಗೂ ಹೇಳ್ತಾ ಇಲ್ಲ, ಸೊ ಕಂಟೆಂಟ್ ಕೊಟ್ರು ಸಹ ನೋಡಲ್ಲ. ಸೊ ಏನೋ ಗೊತ್ತಿಲ್ಲ, ಅವ್ರವ್ರ ಇಷ್ಟ ಅಲ್ವಾ. ಸೊ ನಮ್ಮ ಕಂಟೆಂಟ್ ಅವ್ರಿಗೆ ಇಷ್ಟ ಆಗ್ದಲೇ ಇರ್ಬೋದು, ಹೇಳೋಕ್ಕಾಗಲ್ಲ ಅದೆಲ್ಲ. ಬಟ್ ಏನಂತಂದರೆ ಆದಷ್ಟು ನಮ್ಗೆ ಎಷ್ಟಾಗುತ್ತೋ ನ್ಯೂ ವ್ಲಾಗರ್ಸ್ಗೆ ಹೇಳ್ತಾ ಇರೋದು ನಾನು, ಆದಷ್ಟು ಒಳ್ಳೆ ಕಂಟೆಂಟ್ನ ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಸೊ ನೀವು ಸಹ ಅದೇ ಥರ ಸಪೋರ್ಟ್ ಮಾಡಿ. ಓಕೆ ಏನೇನೋ ಮಾತಾಡ್ಬಿಟ್ಟೆ. ಓಕೆ ಬನ್ನಿ ಯಾವ ಥರ ಹೋಗುತ್ತೆ ಡೇ ನೋಡೋಣ. ಲಿರಿಶಮ್ ಫ್ಯಾನ್ಸ್ ಯಾರ್ಯಾರೆಲ್ಲ ಇದ್ದೀರಾ ಕಮೆಂಟ್ ಮಾಡಿ. ಕಮೆಂಟ್ ಮಾಡಬೇಡಿ, ಅಮ್ಮನ ವಾಯ್ಸು ನನಗೆ ಕಮೆಂಟ್ ಮಾಡಿ. ಅಮ್ಮನ ಕಮೆಂಟ್ ಮಾಡಬೇಡಿ ಯಾರು. ಆಯ್ತು, ಇವಾಗ ಎಲ್ಲರಿಗೂ ಹೇಳು. ಅಮ್ಮ ಇಷ್ಟ ಆದರೆ ಅಮ್ಮನ ಕಮೆಂಟ್ ಮಾಡಿ, ಯಶು ಅಂತ ಹಾಕಿ. ಲಿರಿಶ ಇಷ್ಟ ಅಂದರೆ ಲಿರಿಶಾ ಅಂತ ಹಾಕಿ. ನನಗೆ ಅಮ್ಮ ಇಷ್ಟ ಅಂದರೆ ನಿಮ್ಗೆ ಇಷ್ಟ ಇರಲಿ, ನಾನು ಇಷ್ಟ ಆದರೆ ನಿಮ್ಗೆ ಇಷ್ಟ ಆಗಲಿ. ಕಮೆಂಟ್ ಮಾಡಿ ಹೇಳು. ಕಮೆಂಟ್ ಮಾಡಿ.
ಕಮೆಂಟ್ ಮಾಡಕ್ಕೆ ಹೇಳು. ಇಬ್ಬರಿಗೂ ಕಮೆಂಟ್ ಮಾಡಬೇಡಿ, ಒಂದು ಯಾರಾದ್ರೂ ಕಮೆಂಟ್ ಮಾಡಿ. ಇಬ್ಬರು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಬಾರ್ದಂತೆ, ಯಾರನ್ನ ಒಬ್ರು ಇಷ್ಟ ಅಂತ ಕಮೆಂಟ್ ಮಾಡಬೇಕಂತೆ. ಕಮೆಂಟ್ ಮಾಡಿ ಗೈಸ್ ಎಲ್ಲ, ಓಕೆನಾ? ಬಾಯ್ ಮಾಡಲ್ಲ ಹೇಳ್ಬಿಟ್ಟು ನೈಟ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಸೊ ಇವಾಗ ಏನೇನು ತಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ಬೇಳೆ ತೊಗೊಂಡಿದ್ದೀನಿ 1 ಕಪ್ಪು, ಆ್ಯಂಡ್ ಒಂದು 2 ಈರುಳ್ಳಿನ ಸಣ್ಣಗೆ ಹಚ್ಕೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಟೊಮೊಟೊ, 4 ಹಸಿಮೆಣಸಿನ್ಕಾಯಿ ಆ್ಯಂಡ್ ಸ್ವಲ್ಪ ಹುಣಸೆ ಹಣ್ಣ ನೆನೆಸಿದ್ದೀನಿ. ನೀವು ನೋಡ್ಬೋದು, ಸ್ವಲ್ಪ ಹುಣಸೆ ಹಣ್ಣ ನೆನೆಸಿದ್ದೀನಿ. 1 ಲೋಟ ನೀರು ತೊಗೊಂಡಿದ್ದೀನಿ, ಹಾಗೆ 1 ಲೋಟ ನೀರು ಕೂಡ ತೊಗೊಂಡಿದ್ದೀನಿ. ಇವಾಗ ನಾನೇನು ಬೇಳೆನ ತೊಳಿತಾ ಇದ್ದೀನಿ. ಸೊ ಅದನ್ನ ತೊಳೆದ್ಬಿಟ್ಟು ಇವಾಗ ಹಾಕ್ತಾ ಇದ್ದೀನಿ ಕುಕ್ಕರ್ಗೆ. 1 ಲೋಟ ತೊಗೊಂಡಿದ್ದೆ ನಾನು ಬೇಳೆನ, ಹಾಗೆ ಟೊಮೊಟೊ ಮತ್ತು ಒಂದು 4-5 ಹಸಿರು ಮೆಣಸಿನ್ಕಾಯಿ. ನಾನು ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಹಾಕಲ್ಲ, ಯಾಕಂದರೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂತ. ಹಾಗೆ ಒಂದು 4-5 ಎಸ್ಲು ಬೆಳ್ಳುಳ್ಳಿನ ಚೆನ್ನಾಗಿ ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೀನಿ, ಮತ್ತು ಪಾಲಕು ಹಾಗೆ 1 ಸ್ಪೂನಷ್ಟು ಉಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಸೊ ಆಲ್ರೆಡಿ ನಾನು ವಾಟರ್ನ ಸೇರಿಸಿದ್ದೀನಿ. ಸೊ ಹಂಗಾಗ್ಬಿಟ್ಟು ಇವಾಗ ಒಂದು 2 ವಿಷಲ್ ಹಾಕಿಸ್ಕೊಳ್ಳೋಣ. ಒಂದು 2 ವಿಷಲ್ ಹಾಕಿಸ್ಕೊಂಡು ಆಮೇಲೆ ಇದು ಒಗ್ಗರಣೆಗೆ ರೆಡಿ ಮಾಡ್ತಿದ್ದೀನಿ. ಅದು 2 ವಿಷಲ್ ಆಯಿತು. ಸೊ ಇವಾಗ ನಾನು ಒಗ್ಗರಣೆ ಮಾಡ್ಕೋಬೇಕಲ್ವ ಸಾಂಬಾರನ್ನ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಏನೇನು ತೊಗೊಂಡಿದ್ದೀನಿ ಅಂದರೆ 1 ಸ್ಪೂನ್ ಸಾಸಿವೆನ ಹಾಕಿದ್ದೀನಿ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ 1 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ, ಹಾಗೆ ಜಜ್ಜಿದಂಥ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೇಲಿ ಬ್ಯಾಡಗೆ ಮೆಣಸಿನ್ಕಾಯಿ ಇರಲಿಲ್ಲ. ಬ್ಯಾಡಗೆ ಮೆಣಸಿನ್ಕಾಯಿ ಇದ್ದರೆ ನೀವು ಸೇರಿಸ್ಕೊಳ್ಬೋದು. ನಾನು ಒಣಮೆಣಸಿನ್ಕಾಯಿನೇ ಹಾಕಿದ್ದೀನಿ ಮುರಿದ್ಬಿಟ್ಟು. ಸೊ ಕರಿಬೇವಿನ ಎಲೆ ನಾವು ಊರಿಂದ ತೊಗೊಂಡು ಬಂದಿದ್ದು ಫ್ರೆಶ್ ಆಗಿರೋದಿತ್ತು, ಅಮ್ಮ ಬಂದಾಗ ತೊಗೊಂಡು ಬಂದಿದ್ರು. ಸೊ ಹಂಗಾಗಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ನಾವೇನು 2 ವಿಷಲ್ ಹಾಕಿಸ್ಕೊಂಡ್ವಲ್ವ ಸಾಂಬಾರ್ದು, ಸೊ ಅದನ್ನು ಚೆನ್ನಾಗಿ ಸ್ಮ್ಯಾಚ್ ಮಾಡಿ ಈ ಒಗ್ಗರಣೆಗೆ ಸೇರಿಸಿದ್ದೀನಿ. ನಿಮಗೆ ಟೈಮ್ ಇಲ್ಲ ಜಾಸ್ತಿ ಮತ್ತು ಈಸಿಯಾಗಿ ಆಗಬೇಕು ಅಂದರೆ ಈ ರೆಸಿಪಿನ ಟ್ರೈ ಮಾಡಿ. ಸೊ ಮುದ್ದೆ ಜೊತೆ ಆಗಲಿ, ಅನ್ನದ ಜೊತೆ ಆಗಲಿ ತುಂಬ ಚೆನ್ನಾಗಿರುತ್ತೆ. ಹಾಗೆ ಫ್ಲೇವರ್ಗೋಸ್ಕರ ನಮಗೆ ಚೆನ್ನಾಗಿ ಘಮ ಘಮ ಅನ್ನಬೇಕು ಅಂದರೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಸೊ ಇವಾಗ ಊಟ ಮಾಡೋಣ ಬನ್ನಿ. ನೋಡಿದ್ರಲ್ವಾ ಈ ದಿನ ಯಾವ ಥರ ಇತ್ತು, ಮತ್ತು ಯಾವ ಥರ ಡೈಲಿ ವ್ಲಾಗ್ ಮಾಡಿದೆ, ಮತ್ತು ನನ್ನ ಡೇ ಇನ್ ಮೈ ಲೈಫ್ ಇದೇ ಥರ ಇರುತ್ತೆ. ಸೊ ನನ್ನ ಲೈಫಲ್ಲಿ ಅಂದರೆ ಲೈಕ್ ಡೈಲಿ ಲೈಫಲ್ಲಿ ಏನು ನಡೆಯುತ್ತೋ ನಾನು ಅದನ್ನು ತೋರಿಸ್ಬೇಕು. ನಿಮಗೆ ನಾನು ವ್ಲಾಗ್ಗೋಸ್ಕರನೇ ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಅಂತಲೇ ಏನೇನೋ ಮಾಡೋಕ್ಕಾಗಲ್ಲ. ನಾನು ಇರೋದು ಈ ಥರನೇ. ಸೊ ಹಂಗಾಗ್ಬಿಟ್ಟು ನನ್ನ ಡೈಲಿ ಲೈಫಲ್ಲಿ ಏನೇನಾಗುತ್ತೋ ನಿಮಗೆ ತೋರಿಸಿದ್ದೀನಿ. ಸೊ ಎಷ್ಟಾಗುತ್ತೋ ಅಷ್ಟನ್ನ ತೋರಿಸಿದ್ದೀನಿ, ಫುಲ್ ತೋರ್ಸೋಕ್ಕಾಗಲ್ಲ ಅಲ್ವಾ? ಸೊ ಹಂಗಾಗ್ಬಿಟ್ಟು ಎಷ್ಟು ನಮ್ಮ ಡೈಲಿ ಲೈಫಲ್ಲಿ ಏನೇನು ಮೇಯ್ನ್ ಇದೆಯೋ ಅದನ್ನು ನಾನು ತೋರಿಸಿದ್ದೀನಿ. ಸೊ ಹಾಗೆ ರೆಸಿಪಿ ವ್ಲಾಗ್, ಸ್ಕಿನ್ ಕೇರ್ ಆ್ಯಂಡ್ ಅನ್ಬಾಕ್ಸಿಂಗ್, ಸೊ ಎಲ್ಲದೂ ಸಹ ಇನ್ಕ್ಲೂಡ್ ಮಾಡಿದ್ದೀನಿ. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಹಾಗೆ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅನ್ನೋದನ್ನ ನನಗೆ ಕಮೆಂಟ್ಸ್ನಲ್ಲಿ ಪ್ಲೀಸ್ ಎಲ್ಲರೂ ಕಮೆಂಟ್ ಮಾಡಿ. ಟ್ರಾವೆಲಿಂಗ್ ವ್ಲಾಗ್ ಬೇಕಾ, ಅಥವಾ ಶಾಪಿಂಗ್ ವ್ಲಾಗ್ ಆ್ಯಂಡ್ ರೆಸಿಪಿ ವ್ಲಾಗ್, ಡೇ ಇನ್ ಮೈ ಲೈಫ್ ಬೇಕಾ? ಸೊ ಯಾವ್ದು ಬೇಕು ಅಂತ ನೀವು ತಿಳಿಸಿದ್ರೆ ನಾನು ಅದೇ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತೀರಾ, ಸಪೋರ್ಟ್ ಮಾಡ್ತಾ ಬರ್ತಾ ಇದ್ದೀರಾ, ಸೊ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಬಾಯ್. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀನಿ. ಟೇಕ್ ಕೇರ್.